ಆನೆಕೊಂಡ ಮತ್ತು ಮಟ್ಟಿಕಲ್ಲಿನ ಪ್ರತಿಯೊಂದು ರಸ್ತೆಗೆ ಕಿಡಿಗೇಡಿಗಳು ನುಗ್ಗಿರೋದು. ಮಟ್ಟಿಕಲ್ಲಿನಲ್ಲಿರುವ ಶುದ್ಧ ನೀರಿನ ಘಟಕವನ್ನ ಕೂಡ ಪುಡಿ ಮಾಡಿದ್ದಾರೆ. ಶುದ್ಧ ನೀರಿನ ಘಟಕದ ಗಾಜು ಚೂರಾಗಿದ್ದು ಟ್ಯಾಂಕ್ಗೆ ಹಾನಿಯಾಗಿದೆ. ಮನೆ ಮುಂಭಾಗ ನಿಲ್ಲಿಸಿದ ಕಾರುಗಳು ಮತ್ತೆ ವಾಹನಗಳು ಕೂಡ ಜಖಂ ಆಗಿವೆ. ಇದು ದಾವಣಗೆರೆಯಲ್ಲಿ ಆಗಿರುವಂತ ಸದ್ಯದ ಪರಿಸ್ಥಿತಿ. ನಿನ್ನೆ ರಾತ್ರಿ ಏನಾಗಿದೆ ಅನ್ನುವಂಥದ್ದನ್ನ ಆನೆಕೊಂಡ ಮತ್ತು ಮಟ್ಟಿಕಲ್ಲಿನ ಪ್ರತಿಯೊಂದು ರಸ್ತೆಗೂ ಕೂಡ ಕಿಡಿಗೇಡಿಗಳು ನುಗ್ಗಿ ಈ ರೀತಿಯಾಗಿ ದಾಖಲೆ ಮಾಡಿದ್ದಾರೆ. ದಾವಣಗೆರೆ ಬೇತೂರು ರಸ್ತೆಯಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಅಂದರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲ್ಲು ತೂರಾಟ ಪ್ರಕರಣ ಆದ ನಂತರದಲ್ಲಿ ಬೇರೆ ಏರಿಯಾಗಳಿಗೆ ಅಂದರೆ ವಸತಿ ಪ್ರದೇಶಗಳು ಕೂಡ ಕಿಡಿಗೇಡಿಗಳು ನುಗ್ಗಿರುವಂಥದ್ದು ನಾವು ದೃಶ್ಯಗಳು ನೋಡಬೇಕಾಗಿದೆ. ಏನು ಬೇತೂರು ರಸ್ತೆ ಪಕ್ಕದಲ್ಲಿರುವಂತಹ ಆನೆಕೊಂಡ ಒಂದು ಏರಿಯಾಗೆ ಕಿಡಿಗೇಡಿಗಳು ನುಗ್ಗಿರುವಂಥದ್ದು, ಮನೆ ಮುಂಭಾಗದಲ್ಲಿರುವಂತಹ ಕಾರು ಗಾಜು ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಇದೇ ರೀತಿಯಾಗಿ ಆನೆಕೊಂಡದ 10 ವಾಹನಗಳು ಕೂಡ ಜಖಮ್ ಆಗಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಇಲ್ಲಿನ ನಿವಾಸಿಗಳು ಭಯಭೀತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಏಕಾಏಕಿ 10 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂಥದ್ದು ಸಾಕಷ್ಟು ಒಂದು ಇಲ್ಲಿರುವಂತಹ ನಿವಾಸಿಗಳಿಗೆ ಭಯವನ್ನು ಉಂಟು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇತ್ತು. ಆದರೆ ಹಿಂದೂ ಮುಖಂಡ ಬಂದ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡಿದ್ದು ಯಾವ ರೀತಿಯಾಗಿ ಸರಿ ಅನ್ನುವಂಥದ್ದು ಏನು ಇದರಿಂದಾಗಿ ಸಾಕಷ್ಟು ಇಲ್ಲಿರುವಂತಹ ನಿವಾಸಿಗಳು ಕೂಡ ಒಂದು ಭಯದ ವಾತಾವರಣದಲ್ಲಿದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಲೆ ಯಾವಾಗ ಆಗಿದ್ದು ಹೆಂಗತೆ ಏನಾದ್ರು ಗೊತ್ತಾಯ್ತಾ ನಿಮಗೆ? ಸರ್ ಏನು ಅಂತ ಗೊತ್ತಿಲ್ಲ. ನಾವು ಮಕ್ಕಳು ಎಲ್ಲ ಹೊರ ಕರ್ಕೊಂಡು ಆಟ ಆಡಿಸ್ತಾ ಇದ್ವಿ. ಏಕ್ದಮ್ ಒಂದೇ ಸರಿ ಬಂದೇ ಬಿಟ್ರು. ಕಲ್ಲೆಲ್ಲ ಫುಲ್ಲು ಒಳಗೆ ಹೋಗೋಕ್ಕಾಗಲಿಲ್ಲ, ಅಷ್ಟು ಏಕ್ದಮ್ ಹಿಂಗೆ ನುಕ್ಕಂತ ಕಲ್ಲು ತೂರಾಡ್ಕೊಂತ ಹೋದ್ರು. ಬೇಗ ಒಳಗಡೆ ಹೋಗಿ ಸೇಫ್ ಆದ್ವಿ ಸರ್. ನಾವು ಎಷ್ಟು ಜನ ಬಂದಿದ್ರಮ್ಮ ಆ ಟೈಮಲ್ಲಿ ಅಂತ? ಒಂದು 30-40 ಜನ ಮುಸ್ಲಿಮ್ಸ್ ಯುವಕರು ಕೂಕ್ಕಂತ ಬಂದೇ ಬಿಟ್ರು. ಸದ್ ಮಕ್ಕಳು ಎಲ್ಲ ಹೊರಗಡೆ ಆಟ ಆಡ್ತಾ ಇದ್ರು. ಆಟ ಆಡ್ತಿದ್ದಾರೆ ಅಂತ ನಾವು ನಿಂತಿದ್ವಿ. 4-5 ಜನ ಗಂಡು ಮಕ್ಕಳು ಎಲ್ಲ ನಿಂತಿದ್ರು. ಏಕ್ದಮ್ ನುಗ್ಬಿಟ್ರ ಸರಿ ಇಲ್ಲ ವಾತಾವರಣ ಅಂದ್ಕೊಂಡು ನಾವು ಫುಲ್ ಒಳಗಡೆ ಹೋಗ್ಬಿಟ್ಟು ಏಟು ಏನಾರು ಆಯ್ತಮ್ಮ? ಯಾರು ಕಲ್ಲೇನಾದ್ರು ಹಾಕಿದ್ರ ಅವ್ರಿಗೇನಾದ್ರು? ಇಲ್ಲ ಸರ್, ಸ್ವಲ್ಪದಲ್ಲಿ ಮಿಸ್ ಆದ್ವಿ ನಾವು. ಕಾರಿಗೆ ಬೈಕ್ನ ಹೊರಗಡೆ ಎಲ್ಲ ಇದ್ದು ಸರ್ ಬೈಕ್ಗಳು. ಅವು ಬೈಕ್ನೆಲ್ಲ ಬೀಳಿಸಿ ಅವಕ್ಕೆ ಕಲ್ಲಲ್ಲೆಲ್ಲ ಜೋರಾಗಿ ಹೊಡೆದು ಕಾರಿಗೆ ಕಲ್ಲೆಲ್ಲ ನೋಡಿ ಸರ್, ಕಲ್ಲೆಲ್ಲ ಬಿದ್ದಿದೆಯಲ್ಲ ಅವೇ ಕಲ್ಲುಗಳು ಹೊಡೆದಿರೋದು. ಹೊಡೆದ್ಬಿಟ್ಟು ಕೂಕೊಂಡು ಹೋದ್ರು ಸರ್. ಆಮೇಲೆ ಪೊಲೀಸ್ನವರು ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಈ ಥರ ಘಟನೆ ಯಾವಾಗ ಆಗಿರಲ್ಲಮ್ಮ, ಒಂದೇ ಏಕಾಏಕಿ ಆಗಿರೋದು ಒಂದು ಆಘಾತ ಆಗೈತಾ ಅಂತದ್ದು? ಏಕಾಏಕಿ ಆಗಿರೋದು ಒಂದು ಸ್ವಲ್ಪ ಆಘಾತ ಆಗಿದೆ ಸರ್. ಮಕ್ಕಳೆಲ್ಲ ಇದ್ರಲ್ಲ, ಹಂಗಾಗಿ ಸ್ವಲ್ಪ ಹೆದರ್ಕೊಂಡಿದ್ವಿ ಅಷ್ಟೇ ಸರ್ ನಾವು. ಇದು ಇಲ್ಲಿರುವಂತಹ ನಿವಾಸಿಗಳು ಮಾತಾಡಿರುವಂಥದ್ದು. ಪ್ರಮುಖವಾಗಿ ನಾವು ದೃಶ್ಯಗಳು ನೋಡೋದಾಗಿದೆ. ಕಾರ್ ಆಗಿರ್ಬೋದು, ಬೈಕು, ಹೀಗೆ ಮನೆ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಏಕಾಏಕಿ ಊಟ ಮಾಡಿಕೊಂಡು ಮನೆ ಮಕ್ಕಳ ಜೊತೆ ಹೊರಗೆ ನಿಂತಿರುವಂತಹ ಜನರ ಮೇಲೆ ಈ ರೀತಿಯಾದಂತಹ ಒಂದು ದಾಳಿ ಮಾಡಿರುವಂಥದ್ದು ಸಾಕಷ್ಟು ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಿರುವಂಥದ್ದು. ಪ್ರಮುಖವಾಗಿ ಆನೆಕೊಂಡ ಆಗಿರ್ಬೋದು, ಮಟ್ಟಿಕಲ್ ಆಗಿರ್ಬೋದು, ಈ ಭಾಗದ ಅಂದರೆ ಬೇತೂರು ರಸ್ತೆಯ ಪಕ್ಕದಲ್ಲಿರುವಂತಹ ಏರಿಯಾಗಳಿಗೆ 30-40 ಜನ ಕಿಡಿಗೇಡಿಗಳು ನುಗ್ಗಿ ಈ ರೀತಿಯಂತಹ ಒಂದು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇರುವಂಥದ್ದು ಮತ್ತು ಭಯದ ವಾತಾವರಣ ಕೂಡ ಇಲ್ಲಿ ಸೃಷ್ಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಿವಾಸಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿರುವಂತಹ ವಾಹನಗಳನ್ನ ಜಖಮ್ ಮಾಡಿರುವಂಥದ್ದು ಮತ್ತು ಭಯದ ವಾತಾವರಣ ಸೃಷ್ಟಿ ಮಾಡಿರುವಂತಹ ಕಿಡಿಗೇಡಿಗಳ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಪೊಲೀಸ್ ಅವರಿಗೆ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ಪುನೀತ್ ಪಬ್ಲಿಕ್ ಟಿವಿ ದಾವಣಗೆರೆ.